ಹೊಸ ವರ್ಷ 2ನೇ ತಾರೀಕು ಮಾಡ್ತಾರೆ. 1ನೇ ತಾರೀಕು ನೀವು ಕೇಕ್ ತೊಗೊಂಡ್ಬರ್ತೀರಿ, ಸೆಲೆಬ್ರೇಟ್ ಮಾಡ್ತೀರಿ, ಜಗತ್ತು ತುಂಬ ಪಟಾಕ್ಷಿ ಹರಿಸ್ತಾರೋ ಎಲ್ಲ ಮಾಡ್ತಾರೋ, ಹೌದಾ? ಎಲ್ಲರೂ ಮಜಾ ಮಾಡ್ತಾರೆ 1ನೇ ತಾರೀಕು. ಅದೇ 2ನೇ ತಾರೀಕು ಮಾಡ್ತಾರೆ. ಹೊಸ ವರ್ಷ ಅವಾಗೈತೆ 1ನೇ ತಾರೀಕೆ. 2ನೇ ತಾರೀಕು ಹೊಸ ವರ್ಷ ಎಲ್ಲೋದು ಪಾಪ ಕಳಿದಾಗ್ತದ. ನೋಡ್ರಿ, 1 ವರ್ಷ 2 ದಿವಸ ಇರ್ತಾವ. 1 ವರ್ಷ 365 ದಿವಸ ಇರ್ತಾವ. 1 ವರ್ಷ 365 ದಿವಸ ಇರ್ತಾವ ಅಂದ್ರೆ ನಾವು ಕೇವಲ 1ನೇ ತಾರೀಕು ಒಂದನ ಹೊಸ ವರ್ಷ ಅಂತ ಹೇಳಿ ಫುಲ್ ಜಾತ್ರೆ, ಡ್ಯಾನ್ಸ್, ಕುಣಿಯೋದು, ಹಾಡೋದು ಎಲ್ಲ ಮಾಡಿ ಶಿಸ್ತ ಹೇಳ್ಕೊಂಡು ಮಕ್ಕೊಂಡ್ಬಿಡ್ತೇವೆ. 2ನೇ ತಾರೀಕು ಅದ ಖುಷಿಲಿ ಮಾಡ್ತೇವೆ ನಾವು? ಇಲ್ಲ. ಅದ ಖುಷಿಲಿ ಮಾಡ್ತೇವೆ? ಇಲ್ಲ. ಬರೀ 24 ತಾಸು ಫರ್ಕ್ ಐತಿ 1ನೇ ತಾರೀಕಿಗೆ 2ನೇ ತಾರೀಕಿಗೆ. ಬರೀ 24 ತಾಸು ಫರ್ಕ್ ಐತಿ. 1ನೇ ತಾರೀಕು ಮುಗಿದು 2ನೇ ತಾರೀಕು ಬರ್ಬೋದು. ಬರೀ ನಮ್ಮ ಸಂಭ್ರಮ ಎಲ್ಲ ಮುಗಿದು ಇದಾಗಿರುತ್ತೆ. 2ನೇ ತಾರೀಕು ಯಾರು ಇವತ್ತು ಬಂದು ಬಿಯ್ಯೋದು ಕೇಕ್ ಕಟ್ ಮಾಡ್ತಾರ? ಇಲ್ಲ. ನಾಳೆ ಬಂದು ಕೇಕ್ ಕಟ್ ಮಾಡ್ತಾರ? ಮುಗಿದು ಹೋಗ್ತದೆ. ಹೇಳೋ ಅರ್ಥ ಏನಪ್ಪ ಅಂದ್ರೆ ಕೇವಲ ಫಸ್ಟ್ ಬಂದವ್ರಿಗೆ ಅಟ್ಟ ವಂಶದ ಜಗತ್ತಾಗ ರೆಸ್ಪೆಕ್ಟ್. ಈ ಮೈ ವರ್ಲ್ಡ್ ಕಪ್ ಯಾರು ಗೆದ್ರು? ವರ್ಲ್ಡ್ ಕಪ್ ಕ್ರಿಕೆಟ್ ವರ್ಲ್ಡ್ ಕಪ್ ಅದು ಇಂಡಿಯಾ 2 ತಿಂಗಳು ವರ್ಲ್ಡ್ ಕಪ್ ಅದು ಕ್ರಿಕೆಟ್ ವರ್ಲ್ಡ್ ಕಪ್. ಆಸ್ಟ್ರೇಲಿಯಾ ಯಾರು ಗೆದ್ರು? ಆಸ್ಟ್ರೇಲಿಯಾ. ಯಾರು ಸೋದ್ರು? ನಮ್ಮ ಇಂಡಿಯಾ. ಫೈನಲ್ ಮ್ಯಾಚ್ ಯಾರು ಗೆದ್ದ? ಅವ್ರಿಗೆ ನಮ್ಗೆ ಇದ್ರೆ ಇಂಡಿಯಾ. ಆಸ್ಟ್ರೇಲಿಯಾ ನಮಗೆ ಬಿದ್ದಿತ್ತು. ಯಾರು ಗೆದ್ರು? ಆಸ್ಟ್ರೇಲಿಯಾ. ಸೋತವ್ರು ಯಾರ? ಇಂಡಿಯಾ. ಅದು ಸೋತವ್ರು ನಮ್ಗೆ ಯಾಕೆ ಗೊತ್ತಾದ್ರು? ಯಾಕಂದ್ರೆ ಇಂಡಿಯಾ ಸೋತಾರ ನಮ್ಗೆ ನೆನಪೈತಿ. ಇದ 4 ವರ್ಷ ಹಿಂದಿನ ವರ್ಲ್ಡ್ ಕಪ್ ನೆನಪದ ಯಾರು ಸೋತರದ? ಇಲ್ರಿ. ಯಾರು ಗೆದ್ರದ ನೆನಪದ? ಯಾರು ಸೋತರದ? ಯಾರಿಗೆ ಗೊತ್ತದ? ಅದಕ್ಕೆ ನೀವು ಜೀವನದಾಗ ಒಂದು ಮುಖ್ಯವಾದ ಪಾಠ ಹೊಸ ವರ್ಷ ಕಲಿಬೇಕಾಗಿದೇನಪ್ಪ ಅಂದ್ರೆ, ನೀವು ಜೀವನದಾಗ ನೀವು ಏನಾರೇ ಕಲಿಸ್ರಿ, ಏನಾರೇ ಆದ್ರಿ, ಯಾವ್ದಾರ ಸ್ಥಾನ ಮುಟ್ರೆ ಅಟ್ಟ ಜನ ನೆನಪಿಟ್ಬೋದು. ಇಲ್ಲ ಅಂದ್ರೆ ನೀವು ಅದಕ್ಕೂ ಇಲ್ಲ. ಹೊಸ ವರ್ಷ ಇದ್ದಾಗ 1ನೇ ತಾರೀಕು ಅಟ್ಟ ಎಲ್ಲರಿಗೂ ಖುಷಿ ಇರುತ್ತೆ ಹೊಸ ವರ್ಷದ. ಪಾಪ 2ನೇ ತಾರೀಕು ಏನು ತಪ್ಪು ಮಾಡಿದ್ದೇನೆ? 2ನೇ ತಾರೀಕು ಏನು ತಪ್ಪು ಮಾಡಿಲ್ಲ. ಅದು ಯಾರು ಸಂದರ್ಭ ಮಾಡಿಸೋದಿಲ್ಲ. ಬರ ಮುಗಿದು ಹೋತು ಅಂತ 24 ತಾಸು ಆಗಿತ್ತು ಭಾಳ ಹೊಸ ವರ್ಷ ಎಲ್ಲರಿಗೆ. ಅಟ್ಟಗ ಮರ್ತು ಹೋಗಿ ಬೈದು ಹೊಸ ವರ್ಷದ. ಇವತ್ತು ರಾತ್ರಿ ಬಂದು ಯಾರೇ ಬೈರೋ, ಕಡಿಗೆ ಸುಡು, ವಿವೇರ್ ಮಾಡೋ ಅಂತಾರೆ ಯಾರೇ. ಅವತ್ತ ಎಲ್ಲ ಇದ್ದದ್ದು ಹವಾ ಅದ. ಅದಕ್ಕೆ ನೀವು ಎತ್ತರಾಗ ಚಲೋ ಇರ್ತಲ್ಲ, ಅದ್ರಾಗ ನೀವು ಬೆಸ್ಟ್ ಆಗ್ಬೇಕು. ಅಂದ್ರನ್ನ ಜಗತ್ತಿನಾಗ ನಿಮ್ಮ ಕಿಮ್ಮತ್ತ, ನಿಮ್ಮಿಂದ ಜನರ ಕಿಮ್ಮತ್ತ, ಜನರಿಂದ ನಿಮ್ಮ ಕಿಮ್ಮತ್ತ. ಈಗ ನೀವು ಕಲಿಯಲೇಬೇಕು. ನಾಳೆ ಹೈಸ್ಕೂಲ್ ಹೋಗ್ತಾರೆ 2-3 ತಿಂಗಳ. ಹೈಸ್ಕೂಲ್ ಹೋದ್ ಕೂಡಲೇ ನೀವು ಕನ್ನಡದಾಗ ಶಾಲೆ ಇರ್ಬೋದು, ಯಾರೋ ಎರಡದಾಗ ಶಾಲೆ ಇರ್ಬೋದು, ಎದ್ರಾಗ ಶಾಲೆ ಇರ್ಬೋದು. ಅದ್ರಾಗ ನೀವು ಬೆಸ್ಟ್ ಇದ್ರಂಟ ಮಾತ್ರ 4 ಮಂದಿ ನಿಮ್ಗೆ ಕೇಳ್ತಾರೆ. ಇಲ್ಲದ್ರೆ ನೀವು ಮುಗಿಸ್ಬೋದು. ಇದು ನೀವು ಹೊಸ ವರ್ಷ ಮೇಲೆ 2ನೇ ತಾರೀಕು ತಗೊಂಡ್ಬಿಡ್ತೀವಿ. ಇವತ್ತು 2ನೇ ತಾರೀಕು ಇರುತ್ತೆ. ನಿನ್ನಿಂದ ದುರುಪಯೋಗ ಐತೆ ಯಾರೋ ಒಬ್ಬರಿಗೆ ಅಲ್ಲಿ ಯಾಕೆ ಯಾವ ಬಿಡಬಾರ ಮುಗಿದು ಹೋಗ್ತದ. ಹಂಗ ನೀವು ಆಗಿಬಿಡ್ತಾರೆ. ಹಂಗ ನೀವು 70-80 ಮಂದಿ ಹೋಗಿರ್ತೀರ. ಇಲ್ಲಿ ಶಾಲೆ ಇದ್ದವ್ರು 3-4 ಮಂದಿ ಹೆಸರು ಗೊತ್ತಾಗ್ಬಿಡ್ತೈತೆ ಅವ್ರಿಗೆ. ಈಗ ನನಗಪ್ಪ ಶಾಲೆ ಇದ್ದವ್ರು 4 ಮಂದಿ ಹೆಸರು ಗೊತ್ತೈತೆ ನನಗೆ. ಆಶಾ ಅಂತನು, ಗೀತಕ್ಕಂತನು, ಅನುಷಾ ಅಂತನು, ಬರ್ಮೆ ಅಂತನು, ನಾಗ್ಯ ಅಂತನು. ಹುಡುಕಿದವ್ರ ಹೆಸರಿಲ್ಲ ಹೋಗ್ಬಿಡಿ. ಅದು ಮಾಡಕ್ ಹೋಗ್ಬೇಡ್ರಿ. ಈ ಬದಲಾವಣೆ ನಿಮ್ಮ ತಗೋಬೇಡ್ರಿ. ಎಲ್ಲಾ ಸಬ್ಜೆಕ್ಟ್ ಶಾಲೆ ಎಲ್ಲರೂ ಸಾಧ್ಯ ಇಲ್ಲ. ನಾನೇ ಎತ್ತರಾಗ ಶಾಲೆ 1-4 ಮಂದಿ ಶಾಲೆ ನಾನು ಶಾಲೆ ಇಲ್ಲ. ನೀವು ಎತ್ತರಾಗ ಶಾಲೆ ಇಲ್ಲ, ಅದ್ರಾಗ ಬೆಸ್ಟ್ ಆಗ್ಬೋದು. ನಿಮ್ ಕನ್ನಡ ನಿಮ್ ಫೇವ್ರೇಟ್ ಐತಪ್ಪ ಅಂದ್ರೆ ಕನ್ನಡದಾಗ ನಿಮಗೆ ಯಾರಿಗೂ ಬರ್ಯಾಕ ಬರೋದು, ಓದಾಕ ಬರೋದು, ಹಂಗ ನಿಮ್ ಕನ್ನಡ ನಿಮ್ಗೆ SST ನೀವು ವಿಜ್ಞಾನ ನಿಮ್ಗೆ ಲೈಕ್ ಆಗತ್ತಂದ್ರೆ ವಿಜ್ಞಾನದಾಗ ನಿಮ್ಮ ಉತ್ತರ ಬರ್ಯಾಕ ಯಾರಿಗೂ ಬರಬಾರ್ದು, ಹಂಗ ಉತ್ತರ ಬರೀಬೇಕು ನೀವು. ಹಂಗ ಅದಾಗ ಮಾತ್ರ ಬದಲಾವಣೆ ಏನಾರ ಪ್ರಯೋಗ ಆಗಿದ್ದಿಲ್ಲ ಅಂದ್ರೆ ಏನೂ ಉಪಯೋಗ ಹೋಗಲ್ಲ. ಎಲ್ಲ ಹೆಸರಿದ್ದಾಗ ಮತ್ತೆ ಹೋಗ್ಬಿಡೋದು ಜನ. ನೀವು ಏನಾರ ಟಾಪ್ 1, ಟಾಪ್ 2, ಟಾಪ್ ಇದ್ರಾಗ ಜನ ನೆನ್ಪಡ್ಬೇಕಾದ್ರೆ, ಇಲ್ಲಾಂದ್ರೆ ಮಂದಿ ತಲೆ ಕೆಲಸ ಇಲ್ಲ. ಹಂಗ ಕುರಿ ಗುಂಪು ಬಂದಂತ ಬರ್ತಾರೆ, ಕುರಿ ಗುಂಪು ಬಂದ 10ನೇ ದಿನ ಮುಗಿಸ್ಬಿಡ್ತಾರೆ, 8ನೇ ದಿನ ಮುಗಿಸ್ಬಿಡ್ತಾರೆ. ಈ ವಿಚಾರ ಇವತ್ತು ಹೇಳತ್ತೋ ಸಲಹೆ ಹಾಕಿಡ್ಬೋದು. ನೀವೇನಾರ ಮಾಡ್ಬೇಕು, ಎಲ್ಲ ಸಾಧಿಸ್ಬೇಕಂದ್ರೆ ನೀವು ಟಾಪ್ನಾಗೆ ಇರ್ಬೇಕಂತ ಅಂದಾಗ ನಿಮ್ಮ ಹೆಸರು ಇಲ್ಲ ಅಂದ್ರೆ ಏನು ಆಯ್ತಾ? ಸಾಕು.